Next, one more important compounds of sulfur is sulfuric acid. So sulfuric acid king of chemical ಅಂತಲೂ ಕರಿತೀವಿ. ಸೊ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ 70% ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಈಸಿಯಾಗಿ ಸಲ್ಫ್ಯೂರಿಕ್ ಆಸಿಡಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಈ ಸಲ್ಫ್ಯೂರಿಕ್ ಆಸಿಡ್ನ ಕಾಂಟ್ಯಾಕ್ಟ್ ಪ್ರೋಸೆಸ್ಸಿಂದ ಪ್ರಿಪೇರ್ ಮಾಡ್ತೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್. ಸೊ ಇದರಲ್ಲಿ 3 ಪ್ರಿಪ್ರೇಷನ್ಸ್ ಇದೆ ನಿಮಗೆ. ಒಂದು ಅಮೋನಿಯಾ ಪ್ರಿಪ್ರೇಷನ್ ಹೇಬರ್ ಪ್ರೋಸೆಸ್, ಇನ್ನೊಂದು ನೈಟ್ರಿಕ್ ಆಸಿಡ್ ಪ್ರಿಪ್ರೇಷನ್ ಆಸ್ಟ್ವಾಲ್ಡ್ ಪ್ರೋಸೆಸ್, ಸೊ ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್ ಪ್ರಿಪ್ರೇಷನ್ ಇಟ್ಸ್ ನಥಿಂಗ್ ಬಟ್ ಕಾಂಟ್ಯಾಕ್ಟ್ ಪ್ರೋಸೆಸ್. ಈ 3ರಲ್ಲಿ ಸೊ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ 3 ಮಾರ್ಕ್ಸಿಗೆ. ಸೊ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ನ ಸೊ ಫಾಲೋ ಮಾಡ್ತೀವಿ ಅನ್ನೋದಾದರೆ, ಫಸ್ಟ್ ಒನ್ ಸೊ ಬರ್ನಿಂಗ್ ಆಫ್ ಸಲ್ಫರ್ ಆರ್ ಸಲ್ಫೈಡ್ ಓರ್ಸ್ ಟು ಜನರೇಟ್ ಸಲ್ಫರ್ ಡೈಆಕ್ಸೈಡ್. ಸೊ ಸಲ್ಫರ್ ಡೈಆಕ್ಸೈಡ್ನ ಜನರೇಟ್ ಮಾಡೋದಕ್ಕೋಸ್ಕರ ಫಸ್ಟ್ ಸ್ಟೆಪ್ಪಲ್ಲಿ ಸಲ್ಫರ್ ಅಥವಾ ಸಲ್ಫೈಡ್ ಫಾರ್ಮ್ನಲ್ಲಿರ್ತಕ್ಕಂಥ ಸೊ ಸಲ್ಫೈಡ್ ಓರ್ಸ್ನ ಏನು ಮಾಡ್ತೀವಿ, ಬರ್ನ್ ಮಾಡ್ತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಲ್ಫರ್ನ ಬರ್ನ್ ಮಾಡ್ತೀವಿ. ಸೊ ಯೂಶ್ವಲಿ ಕಾಮನ್ನಾಗಿ ಈಕ್ವೇಷನ್ನ ಏನು ಬರೀತೀರಾ, S+O2 ಗಿವ್ಸ್ SO2 ಅಂತನಾದರೂ ಬರಿಬೋದು. ಸೊ ಇಲ್ಲಿ ಸಲ್ಫರ್ ಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ S8 ಅಂತಲೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. S8 + 8O2 ಗಿವ್ಸ್ 8SO2. ಸೊ ಇದು ಒಂದು ಪ್ರೋಸೆಸ್ ಸಲ್ಫರ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಇನ್ನು ಆಗಲೇ ಒಂದು ಬರೆದಿದ್ವಿ, ಸೊ ಸಲ್ಫೈಡ್ ಓರ್ಸು ಆಕ್ಸೈಡ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ ಮತ್ತು ಬೈ ಪ್ರಾಡಕ್ಟಾಗಿ ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್. ಸೊ ಆ ಥರನಾದರೂ ಪ್ರಿಪೇರ್ ಮಾಡಿ. ಸೊ ನಮಗೇನು ಫಸ್ಟ್ ಸ್ಟೆಪ್ಪಲ್ಲಿ ಸಲ್ಫರ್ ಡೈಆಕ್ಸೈಡ್ ಸೊ ಜನರೇಟ್ ಆಗಬೇಕು. ಸೊ ಸೆಕೆಂಡ್ ಪ್ರೋಸೆಸ್ ಬಂದು ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್. ಸೊ ಯೂಶ್ವಲಿ ಆಕ್ಸಿಡೇಷನ್ ಮಾಡೋದಕ್ಕೆ ಸೊ ಒಂದು ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ ಇಲ್ಲಿ, ವೆನಿಡಿಯಮ್ ಪೆಂಟಾಕ್ಸೈಡ್. ಸೊ ವೆನಿಡಿಯಮ್ ಪೆಂಟಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ನ ಆಕ್ಸಿಡೈಸ್ ಮಾಡಿ ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಸಲ್ಫರ್ ಟ್ರೈಆಕ್ಸೈಡ್ ಕನ್ವರ್ಟ್ ಮಾಡ್ತಾ ಇರೋದು ಇಟ್ಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಪ್ರೋಸೆಸ್. ಸೊ ಆಕ್ಸಿಡೇಷನ್ ಪ್ರೋಸೆಸ್ ಅಂದರೆ ಎಕ್ಸೋಥರ್ಮಿಕ್ ಇರುತ್ತೆ. ಸೊ 1 ಮೋಲಿಗೆ -196.6 kJ/mol ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಸೊ ಫಾರ್ಮೇಷನ್ ಆಗಿರ್ತಕ್ಕಂಥ ಸಲ್ಫರ್ ಟ್ರೈಆಕ್ಸೈಡ್ನ ಸೊ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಅಬ್ಸಾರ್ಪ್ಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಇನ್ ಸಲ್ಫ್ಯೂರಿಕ್ ಆಸಿಡ್. ಸೊ ಟು ಫಾರ್ಮ್ ಸೊ ಓಲಿಯಮ್ ಅಂತ ಹೇಳ್ತೀವಿ. ಸೊ ಓಲಿಯಮ್ ಇಸ್ ನಥಿಂಗ್ ಬಟ್ H2S2O7. ಸೊ ಸಲ್ಫ್ಯೂರಿಕ್ ಆಸಿಡ್ ಸಲ್ಫರ್ ಟ್ರೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದರೆ ಸೊ ಪೈರೋಸಲ್ಫ್ಯೂರಿಕ್ ಆಸಿಡ್ ಅಥವಾ ಓಲಿಯಮ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಇನ್ನು ಟೆಂಪ್ರೇಚರ್ ಮತ್ತು ಪ್ರೆಷರ್ ಬಂದರೆ ಸೊ ಯೂಶ್ವಲಿ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಹಂಗಾಗಿ ಆಪ್ಟಿಮಮ್ ಟೆಂಪ್ರೇಚರ್ ಇರಬೇಕು, ಲೋ ಟೆಂಪ್ರೇಚರ್, ಸ್ವಲ್ಪ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರಬೇಕು. 2 ಬಾರ್ ಪ್ರೆಷರ್ ಮತ್ತು ಅಪ್ರಾಕ್ಸಿಮೇಟ್ಲಿ 720 ಕೆಲ್ವಿನ್. ಸೊ ಆ ಪ್ರೋಸೆಸ್ ಅಲ್ಲಿ ಆ ಪ್ಲ್ಯಾಂಟ್ದು ಟೆಂಪ್ರೇಚರ್ ಅಷ್ಟು ಮೇಂಟೈನ್ ಮಾಡ್ತೀವಿ, ಅಪ್ರಾಕ್ಸಿಮೇಟ್ಲಿ 720 ಕೆಲ್ವಿನ್ ಮತ್ತು 2 ಬಾರ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಇನ್ನು ಬ್ಲ್ಯಾಕ್ ಡಯಾಗ್ರಾಮ್ ಅಥವಾ ಫ್ಲೋ ಡಯಾಗ್ರಾಮ್ ನೋಡೋದಾದರೆ ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಸೊ ಮೇನ್ಲಿ ಸೊ 5 ಚೇಂಬರ್ಸ್ ಕಾಣಿಸ್ತಾ ಇದೆ. ಫಸ್ಟ್ ಬರ್ನರ್, ಸಲ್ಫರ್ ಬರ್ನರ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಅಲ್ಲೊಂದು ಡಸ್ಟ್ ಪ್ರೆಸಿಪಿಟೇಟರ್ ಬರುತ್ತೆ. ನೆಕ್ಸ್ಟ್ ವಾಷಿಂಗ್ ಆ್ಯಂಡ್ ಕೂಲಿಂಗ್ ಟವರ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಇನ್ನೊಂದು ಡ್ರೈಯಿಂಗ್ ಟವರ್ ಇದೆ. ಸೊ ಅದಾದಮೇಲೆ ಆರ್ಸೆನಿಕ್ ಪ್ಯೂರಿಫೈಯರ್ ಕಂಟೈನಿಂಗ್ ಜಿಲಾಟಿನಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಪ್ರೀ ಹೀಟರ್ ಇದೆ. ಸೊ ನೆಕ್ಸ್ಟು ವೆನಿಡಿಯಮ್ ಪೆಂಟಾಕ್ಸೈಡ್ ಇರ್ತಕ್ಕಂಥ ಕೆಟಲಿಟಿಕ್ ಕನ್ವರ್ಟರ್ ಚೇಂಬರ್ ಇದೆ. ಸೊ ಅದಾದಮೇಲೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಮೇಲ್ಗಡೆಯಿಂದ ಸ್ಪ್ರೇ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಮ ಫ್ಲೋ ಡಯಾಗ್ರಾಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಮ್ಯಾನುಫ್ಯಾಕ್ಚರ್ ಇನ್ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋದಾದರೆ ಸೊ ಫಸ್ಟು ಸಲ್ಫರ್ ಬರ್ನರ್ ಚೇಂಬರಲ್ಲಿ ತೊಗೊಂಡಿದ್ದೀರಾ. ಅದಕ್ಕೆ ಕಂಟಿನ್ಯೂಸ್ ಏರ್ನ ಪಾಸ್ ಮಾಡ್ತಾ ಇದ್ದೀರಾ. ಇಟ್ಸ್ ನಥಿಂಗ್ ಬಟ್ ಬರ್ನಿಂಗ್ ಆಫ್ ಸಲ್ಫರ್ ಅಷ್ಟೇ. ಸೊ ನಿಮಗೆ ಗೊತ್ತಿರಲಿ, ಕಂಟಿನ್ಯೂಸ್ ಏರ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್ನ ಪಾಸ್ ಮಾಡ್ತಾ ಇದ್ದೀರಾ. ಆ ಚೇಂಬರ್ ಒಳಗಡೆ ಸಲ್ಫರ್ ಓರ್ ಇದೆ. ಸೊ ಸಲ್ಫರ್ ಓರ್ನ ಹೀಟ್ ಮಾಡಿದಾಗ ದಟ್ ಸಲ್ಫರ್ ಓರ್ ಇಸ್ ಕನ್ವರ್ಟೆಡ್ ಇಂಟು ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಅದ್ರ ಜೊತೆಯಲ್ಲಿ ನೀವು ಪಾಸ್ ಮಾಡ್ತಕ್ಕಂಥ ಆಕ್ಸಿಜನ್ ಇರುತ್ತೆ. ನಿಮಗೆ ಗೊತ್ತಿರಲಿ, ಸಲ್ಫರ್ನ ಬರ್ನ್ ಮಾಡಿದಾಗ ನಮಗೆ 6 to 8% ಆಫ್ ಸಲ್ಫರ್ ಟ್ರೈಆಕ್ಸೈಡು ಬರುತ್ತೆ ಸಲ್ಫರ್ ಡೈಆಕ್ಸೈಡ್ ಜೊತೆ. ಸೊ ನಾನಿಲ್ಲಿ ಎಕ್ಸೆಸ್ ಆಫ್ ಏರ್ ಅಥವಾ ಆಕ್ಸಿಜನ್ನ ಪಾಸ್ ಮಾಡೋದು ಅದೇ ಉದ್ದೇಶ. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಆಕ್ಸಿಜನ್ನ ಪಾಸ್ ಮಾಡಿದಷ್ಟು ನನಗೆ ಮ್ಯಾಕ್ಸಿಮಮ್ ಏನಾಗ್ತಾ ಇರುತ್ತೆ ಅಂದರೆ ಸಲ್ಫರ್ ಟ್ರೈಆಕ್ಸೈಡ್ ಕನ್ವರ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತೀರಾ. ಸೊ ಈ ಸಲ್ಫರ್ ಬರ್ನರಲ್ಲಿ ಸಲ್ಫರ್ ಇಸ್ ಕನ್ವರ್ಟೆಡ್ ಇಂಟು ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಟ್ರೇಸಸ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಇರುತ್ತೆ ಪ್ಲಸ್ ಆಕ್ಸಿಜನ್ ಗ್ಯಾಸ್ ಇದೆ.
ಸೊ ಆ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಗ್ಯಾಸ್ನ ಡಸ್ಟ್ ಪ್ರೆಸಿಪಿಟೇಟರಿಗೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಡಸ್ಟ್ ಪ್ರೆಸಿಪಿಟೇಟರ್ ಏನು ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ಡಸ್ಟ್ನ ರಿಮೂವ್ ಮಾಡಿ ಸೊ ನೆಕ್ಸ್ಟ್ ಎಲ್ಲಿಗೆ ಪಾಸ್ ಮಾಡುತ್ತೆ ಅಂದರೆ ವಾಷಿಂಗ್ ಆ್ಯಂಡ್ ಕೂಲಿಂಗ್ ಟವರಿಗೆ ಪಾಸ್ ಮಾಡುತ್ತೆ. ಸೊ ವಾಷಿಂಗ್ ಆ್ಯಂಡ್ ಕೂಲಿಂಗ್ ಟವರಲ್ಲಿ ಮೇಲ್ಗಡೆ ಸೊ ಸ್ಪ್ರಿಂಕ್ಲರ್ ಥರ ಡ್ರಾಪ್ಲೆಟ್ ಟೈಪು ಸೊ ವಾಟರ್ ಸ್ಪ್ರೇ ಆಗ್ತಾ ಇರುತ್ತೆ. ಸೊ ಇನ್ನೂ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಉಳಿದಿದ್ರೆ ಆ ಡಸ್ಟ್ ಪಾರ್ಟಿಕಲ್ಸ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆಗಿ ವೇಸ್ಟ್ ವಾಟ್ರಲ್ಲಿ ಹೊರಗಡೆ ಹೋಗುತ್ತೆ. ಸೊ ಇವಾಗ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸ್ ಮಾತ್ರ ಸೊ ನೆಕ್ಸ್ಟ್ ಡ್ರೈಯಿಂಗ್ ಟವರಿಗೆ ಮೂವ್ ಆಗುತ್ತೆ. ಆ ಡ್ರೈಯಿಂಗ್ ಟವರಿಗೆ ಮೂವ್ ಆಗಬೇಕಾದ್ರೆ ಸೊ ಮೇಲ್ಗಡೆಯಿಂದ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ನ ಸ್ಪ್ರೇ ಮಾಡ್ತಾಯಿದ್ದೀರಾ. ಯಾಕೆ ಸ್ಪ್ರೇ ಮಾಡ್ತಾಯಿದ್ದೀರಾ ಅಂದರೆ ಸೊ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸ್ ವಾಟರ್ ಸ್ಪ್ರೇಯಿಂದ ಒಳಗಡೆ ಹೋಗಿರುತ್ತೆ. ವಾಟರ್ ಸ್ಪ್ರೇಯಿಂದ ಹೋಗಿದೆ ಅಂದರೆ ಸಮ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ನ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸ್ ಏನಾಗ್ತಾ ಇರುತ್ತೆ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಆ ವಾಟ್ರನ್ನ ರಿಮೂವ್ ಮಾಡೋದಕ್ಕೋಸ್ಕರ ಸೊ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ನ ಸ್ಪ್ರೇ ಮಾಡ್ತಾಯಿದ್ರೆ ಸೊ ಆ ಡ್ರೈಯಿಂಗ್ ಟವರಲ್ಲಿ ಸೊ ಅಲ್ಲಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ಎವಾಪ್ರೇಟ್ ಆಗುತ್ತೆ ಅಥವಾ ಡಿಹೈಡ್ರೇಟ್ ಆಗುತ್ತೆ. ರಿಮೈನಿಂಗ್ ಓನ್ಲಿ ಡ್ರೈ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸ್ನ ಆರ್ಸೆನಿಕ್ ಪ್ಯೂರಿಫೈಯರಿಗೆ ಕನ್ವರ್ಟ್ ಮಾಡ್ತೀರಾ. ಇಟ್ ಕಂಟೈನಿಂಗ್ ಜಿಲಾಟಿನಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ. ಸೊ ಅಲ್ಲಿಗೆ ಯಾಕೆ ಪಾಸ್ ಮಾಡ್ತೀರಾ ಅಂದರೆ ಇನ್ ಕೇಸ್ ಅದರಲ್ಲಿ ಏನಾದರೂ ಡ್ರೈ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನಲ್ಲಿ ಸೊ ಇವಾಗ ಯಾವುದಾದ್ರೂ ಸಲ್ಫೈಡ್ ಓರ್ಸಿಂದನೂ ನಾವು ಸಲ್ಫರ್ ಡೈಆಕ್ಸೈಡಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಅದರಲ್ಲಿ ಏನಾದರೂ ಆರ್ಸೆನಿಕ್ ಟ್ರೈಆಕ್ಸೈಡ್ ಅಥವಾ ಇಂಪ್ಯೂರಿಟೀಸ್ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಇನ್ನೂ ಏನಾದರೂ ಉಳಿದಿದ್ದರೆ ಆ ಆರ್ಸೆನಿಕ್ ಪ್ಯೂರಿಫೈಯರ್ ಆ ಇಂಪ್ಯೂರಿಟೀಸ್ ಅಥವಾ ಆರ್ಸೆನಿಕ್ ಟ್ರೈಆಕ್ಸೈಡ್ನ ಅಬ್ಸಾರ್ಬ್ ಮಾಡ್ಕೊಂಡು ಸೊ ಲಿವಿಂಗ್ ಬಿಹೈಂಡ್ ಪ್ಯೂರ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸ್ನ ಪ್ರೀ ಹೀಟರಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಪ್ರೀ ಹೀಟ್ ಹ್ಯಾಕ್ ಮಾಡಬೇಕು ಅಂದರೆ ಅಲ್ಲಿ ಕೆಟಲಿಟಿಕ್ ಕನ್ವರ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಹೀಟ್ ಮಾಡ್ತಾಯಿದ್ರೆ ಬಿಕಾಸ್ ಆಕ್ಸಿಜನ್ ನಾವು ಹೀಟ್ ಮಾಡಿದಾಗ ಮಾತ್ರ ರಿಯಾಕ್ಟ್ ಆಗುತ್ತೆ. ಬಿಕಾಸ್ ಅದ್ರ ಮಧ್ಯೆ ಇರ್ತಕ್ಕಂಥ ಡಬಲ್ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ಅವಾಗ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಪ್ರೀ ಹೀಟ್ ಮಾಡಿ ಕೆಟಲಿಟಿಕ್ ಕನ್ವರ್ಟರ್ಗೆ ಪಾಸ್ ಮಾಡ್ತಾಯಿದ್ರೆ ಸೊ ಕೆಟಲಿಟಿಕ್ ಕನ್ವರ್ಟರಲ್ಲಿ ಆಲ್ರೆಡಿ ವೆನಿಡಿಯಮ್ ಪೆಂಟಾಕ್ಸೈಡ್ ಪ್ಲೇಸ್ ಮಾಡಿರ್ತೀರ. ಸೊ ಇನ್ ಪ್ರೆಸೆನ್ಸ್ ಆಫ್ ವೆನಿಡಿಯಮ್ ಪೆಂಟಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೆಟಲಿಟಿಕ್ ಕನ್ವರ್ಟರಲ್ಲಿ ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸಲ್ಫರ್ ಟ್ರೈಆಕ್ಸೈಡ್ನ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂದರೆ ಸೊ ಇನ್ನೊಂದು ಚೇಂಬರಿಗೆ ಪಾಸ್ ಮಾಡ್ತಾ ಇದ್ದೀರಾ. ಸೊ ಆ ಚೇಂಬರಲ್ಲಿ ಮೇಲ್ಗಡೆಯಿಂದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ ಪ್ಲಸ್ ಅದ್ರ ಒಳಗಡೆ ಸೊ ಸಿಲಿಕಾ ಅಥವಾ ಕ್ವಾರ್ಟ್ಸ್ನ ಪ್ಲೇಸ್ ಮಾಡಿರ್ತೀರ. ಯಾಕೆ ಕ್ವಾರ್ಟ್ಸ್ನ ಪ್ಲೇಸ್ ಮಾಡಿದ್ದೀರಾ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಸಲ್ಫರ್ ಟ್ರೈಆಕ್ಸೈಡ್ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ರಿಯಾಕ್ಟ್ ಆದಾಗ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗೋದು ಜಾಸ್ತಿ ಆಗುತ್ತೆ ಅಂತ. ಆ ಸಲ್ಫರ್ ಟ್ರೈಆಕ್ಸೈಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಓಲಿಯಂ ಫಾರ್ಮೇಷನ್ ಆಗುತ್ತೆ. ಸೊ ಓಲಿಯಂ ಇಸ್ ನಥಿಂಗ್ ಬಟ್ H2SO7 ಪೈರೋ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಇಲ್ಲಿ ಕೆಟಲಿಟಿಕ್ ಚೇಂಬರಲ್ಲಿ ಸೊ V2O5 ಇನ್ ಪ್ರೆಸೆನ್ಸ್ ಆಫ್ ವೆನಿಡಿಯಮ್ ಪೆಂಟಾಕ್ಸೈಡ್ catalyst sulfur dioxide is converted into sulfur triaxide is nothing but second process oxidation of sulfur dioxide ಅಂತ ಹೇಳಿದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಹೈ ಪ್ರೆಷರ್ 2 ಬಾರ್ ಪ್ರೆಷರ್ ಮತ್ತು ಆಪ್ಟಿಮಮ್ ಲೋ ಟೆಂಪ್ರೇಚರ್ 720 ಕೆಲ್ವಿನ್ನಲ್ಲಿ ಸೊ ಟೆಂಪ್ರೇಚರ್ ಮತ್ತು ಪ್ರೆಷರ್ನ ಮೇಂಟೈನ್ ಮಾಡ್ತೀರಾ. ಸೊ ಥ್ರೂಔಟ್ ದ ಪ್ರೋಸೆಸ್ ನಮಗೆ ಫಾರ್ಮೇಷನ್ ಆಗೋದು ಜಸ್ಟ್ ಓಲಿಯಂ ಅಷ್ಟೇ. ಓಲಿಯಂ ಇಸ್ ನಥಿಂಗ್ ಬಟ್ H2SO7 ಅಂತ ಹೇಳ್ತೀರಾ. ಆ ಓಲಿಯಂನ ನೀವು ಸೊ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಜೊತೆ ಡೈಲ್ಯೂಟ್ ಮಾಡಿದಾಗ ನಿಮಗೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಅದು ಬೇಕಾದರೆ ನೀವು ಮಾಲಿಕ್ಯುಲರ್ ಫಾರ್ಮುಲಾನ ಬರ್ಕೋಬೋದು. ಓಕೆ, ಸೊ H2S2O7 ಪ್ಲಸ್ H2O ಗಿವ್ಸ್ 2H2SO4. ಓಕೆ, ಸೊ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಡೈಲ್ಯೂಟ್ ಮಾಡಿದ್ರೆ ಓಲಿಯಂ ಇಸ್ ಕನ್ವರ್ಟೆಡ್ ಇಂಟು ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀರಾ. ಸೊ ಈ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸಲ್ಫ್ಯೂರಿಕ್ ಆಸಿಡ್ 96 to 98% ಪ್ಯೂರ್ ಇರುತ್ತೆ ಅಂತ ಹೇಳ್ತೀರಾ. ಸೊ ಇನ್ನೊಂದು ನಿಮಗೆ ಡೌಟ್ ಫಾರ್ಮೇಷನ್ ಆಗ್ಬೋದು. ಸೊ ಇಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ನ ನಾವು ಮತ್ತೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಯಾಕೆ ರಿಯಾಕ್ಟ್ ಮಾಡಿ ಓಲಿಯಂ ಫಾರ್ಮೇಷನ್ ಮಾಡಬೇಕು? ಸಲ್ಫರ್ ಟ್ರೈಆಕ್ಸೈಡ್ನ ಈಸಿಯಾಗಿ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತಲ್ವಾ ಅಂತ. ಸೊ ಒಂದು ನೆನ್ಪಿಟ್ಕೊಂಡಿರಿ, ಸಲ್ಫರ್ ಟ್ರೈಆಕ್ಸೈಡ್ನ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಅಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಷನ್ ಏನಿದೆ ಅದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಹೈಲಿ ಎಕ್ಸೋಥರ್ಮಿಕ್ ಅಂದರೆ ತುಂಬ ಮೋರ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಲೀಸ್ ಆಗಿ ಲಿಕ್ವಿಡ್ ಸ್ಟೇಟಲ್ಲಿರ್ತಕ್ಕಂಥ ಸಲ್ಫ್ಯೂರಿಕ್ ಆಸಿಡ್ನ ಫ್ಯೂಮ್ ಸ್ಟೇಟಿಗೆ ತಗೊಂಡೋಗುತ್ತೆ.
ಆ ಫ್ಯೂಮ್ನ ಕಂಡೆನ್ಸ್ ಮಾಡಿ ನಾವು ಲಿಕ್ವಿಡ್ ಸ್ಟೇಟಿಗೆ ತರೋದು ಕಷ್ಟ. ಅದಕ್ಕೋಸ್ಕರ ಸಲ್ಫರ್ ಟ್ರೈಆಕ್ಸೈಡ್ನ ಫಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ಓಲಿಯಂ ಪ್ರಿಪೇರ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ತೀವಿ. ಸೊ ಇದೊಂದು ಮೆಥಡ್ ಗೊತ್ತಿರಲಿ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ಓನ್ಲಿ 3 ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪಲ್ಲಿ ಸಲ್ಫರ್ನ ಬರ್ನ್ ಮಾಡಿ ಸಲ್ಫರ್ ಡೈಆಕ್ಸೈಡ್ ಪ್ರಿಪೇರ್ ಮಾಡ್ಕೊತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಸಲ್ಫರ್ ಡೈಆಕ್ಸೈಡ್ನ ಆಕ್ಸಿಡೇಷನ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ NDM ಪೆಂಟಾಕ್ಸೈಡ್ ಕೆಟಲಿಸ್ಟ್. ಥರ್ಡ್ ಸ್ಟೆಪ್ಪಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಓಲಿಯಂ ಪ್ರಿಪೇರ್ ಮಾಡ್ತೀರಾ. ಆ ಓಲಿಯಂನ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಮಾಡ್ಕೊತೀರ. ಇಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸಲ್ಫ್ಯೂರಿಕ್ ಆಸಿಡ್ 96 to 98% ಪ್ಯೂರ್ ಇರುತ್ತೆ ಅಂತ ಹೇಳ್ತೀರ. ಸೊ ಇದ್ರ ಜೊತೆಯಲ್ಲಿ ಬ್ಲಾಕ್ ಡಯಾಗ್ರಾಮ್ ಅಂತ ಏನಾದರೂ ಕೇಳಿದ್ರೆ ಬಾಕ್ಸ್ನ ಬರೆದು ಸಲ್ಫರ್ ಬರ್ನರ್, ವಾಷಿಂಗ್ ಚೇಂಬರ್, ಡ್ರೈಯಿಂಗ್ ಟವರ್ ಅಂತ ಬರೆದ್ರೆ ಸಾಕು. ಸೊ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ. 3 ಮಾರ್ಕ್ಸಿಗೆ ಕೇಳಿದಾಗ ನಿಮಗೆ ಈ ಥರ ಫ್ಲೋ ಡಯಾಗ್ರಾಮ್ ಕೇಳಲ್ಲ, ಜಸ್ಟ್ ಬ್ಲಾಕ್ ಡಯಾಗ್ರಾಮ್ ಕೇಳ್ತಾರೆ. ಒಂದು ಬಾಕ್ಸ್ ಬರೆದು ಜಸ್ಟ್ ಅದನ್ನು ಮೆನ್ಷನ್ ಮಾಡಿದ್ರೆ ಸಾಕು. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್.